ಹಣದ ಪಿಶಾಚಿಯಾದ ಜೀವ ಅಪ್ಪ ಅಮ್ಮನನ್ನ ಬೀದಿಗಟ್ಟಿದ್ದಾನೆ. ಮತ್ತೆ ಭೂಮಿ ಮಡಿಲು ಸೇರ್ತಾಳ ಸದಾಶಿವ ಮಂದಾಕಿನಿ. ಅಮೃತದ ಧಾರೆ. ಹೌದು, ಧಾರಾವಾಹಿಯ ನಾಳೆ ಸಂಚಿಕೆಯಲ್ಲಿ ಮಹಿಮಾ ಫುಲ್ಲು ಕುಡಿತಾ ಇರ್ತಾಳೆ. ಇದೆಲ್ಲ ಸದಾಶಿವ ಮಂದಾಕಿನಿದು ಪ್ರೀ ಪ್ಲಾನ್ ಆಗಿರುತ್ತೆ. ಜೀವಂಗೆ ಒಂದು ಒಳ್ಳೆ ಬುದ್ಧಿ ಕಲಿಸೋಣ ಅಂತ ಪ್ರಯತ್ನ ಪಡ್ತಾ ಇರ್ತಾರೆ. ರೂಮಲ್ಲಿ ಸೀಕ್ರೆಟಾಗಿ ಮಹಿಮಾ ಕುಡಿತಿರೋ ಥರ ಆ್ಯಕ್ಟ್ ಮಾಡ್ತಿರ್ತಾಳೆ. ಅಲ್ಲಿಗೆ ಜೀವ ಬರ್ತಾನೆ. ಏನು ನೀನು ಕುಡಿತಿದ್ಯಾ, ಅದು ಮನೆಯಲ್ಲಿ ಅಂತೆಲ್ಲ ದೊಡ್ಡ ರಂಪ ಮಾಡ್ತಾನೆ. ಆಗ ಮಹಿಮಾ, ಹೌದು ಕುಡಿತಿದ್ದೀನಿ, ಏನು ತಪ್ಪು, ನೀನು ಹೊರಗಡೆ ಕುಡಿತೀಯ, ನನ್ನ ಮನೆ ಒಳಗೆ ಕೂತ್ಕೊಂಡು ರೂಮಲ್ಲೇ ಕುಡಿತೀನಿ, ಏನೀಗ ಅಂತ ಅಂದಾಗ ದೊಡ್ಡ ಜಗಳ ಆಗೋಕ್ಕೆ ಶುರುವಾಗುತ್ತೆ. ಆಗ ಸದಾಶಿವ ಮಂದಾಕಿನಿ ಎಲ್ಲಿಗೆ ಬರ್ತಾರೆ. ಅಪ್ಪ ನೋಡಪ್ಪ ನಿನ್ನ ಸೊಸೆ ಹೇಗೆ ಕುಡಿತಿದ್ದಾಳೆ ಅಂತೆಲ್ಲ ಹೇಳಿದಾಗ ಅವ್ರ ಅಪ್ಪ ಅಮ್ಮ ಕೂಡ ಜೀವಂಗೆ ಬೈದು ಬುದ್ಧಿವಾದ ಹೇಳೋದಕ್ಕೆ ನೋಡ್ತಾರೆ. ಹೌದು, ನೀನು ಮನೆ ಮಗಂಗೆ ನಾವು ಬುದ್ಧಿ ಹೇಳೋದಕ್ಕೆ ಆಗ್ತಿಲ್ಲ, ನೀನು ಹೇಳಿದ್ರು ಕೇಳ್ತಿಲ್ಲ, ಹಾಳಾಗೋಗಿದ್ಯಾ, ಇನ್ನು ಸೊಸೆಗೆ ಹೇಳಿದ್ರೆ ಸೊಸೆ ಕೇಳ್ತಾಳೇನಪ್ಪ, ನೀನು ಮಾಡಿ ತಪ್ಪು ತಾನೆ ಅಂತೆಲ್ಲ ಹೇಳಿದಾಗ ಅವನಿಗೂ ಕೋಪ ಬರುತ್ತೆ. ನನ್ನ ಮನೇಲಿ ಇದ್ದುಕೊಂಡು ನನ್ನನ್ನು ತಿಂದ್ಕೊಂಡು ನಮಗೆ ಎದುರು ಮಾತಾಡ್ತೀರಾ ಅಂತ ಈಗ ನಡೀರಿ ಆಚೆಗೆ ಅಂದ್ಬಿಟ್ಟು ಇಬ್ಬರು ಕೈನೂ ಹಿಡ್ಕೊಂಡು ಕುತ್ತಿಗೆ ಇಟ್ಕೊಂಡು ಮನೆಯಿಂದ ಆಚೆಗೆ ಬೀದಿ ಪಾಲು ಮಾಡಿಬಿಟ್ಟ. ಮಹಿಮಾ ಎಷ್ಟು ಅವಾಯ್ಡ್ ಮಾಡೋಕ್ಕೆ ನೋಡ್ತಾಳೆ. ಮಹಿಮಾ ನಿಂಗಿದೆಲ್ಲ ಗೊತ್ತಾಗಲ್ಲ, ಬಾ ಒಳಕ್ಕೆ ಅಂದ್ಬಿಟ್ಟು ಅವಳನ್ನ ಮನೆಗೆ ಹೇಳ್ಕೊಂಡು ಹೋಗಿ ಇವರಿಬ್ಬರನ್ನ ಬೀದಿಗೆ ಇಟ್ಬಿಟ್ಟು ಬಾಗಿಲು ಹಾಕೊತಾನೆ. ಭೂಮಿಕಾಗೇನೋ ಮನಸ್ಸಿನಲ್ಲಿ ಸಂಕಟ ಕಳವಳ. ಅವ್ರ ಅಪ್ಪ ಅಮ್ಮಂಗೆ ಕಾಲ್ ಮಾಡ್ತಾ ಇದ್ದಾಳೆ, ಅವರಿಬ್ಬರು ಪಿಕ್ ಮಾಡ್ತಾ ಇಲ್ಲ. ಕೊನೆಗೆ ಮನೆ ಕಡೆಗೆ ಹುಡ್ಕೊಂಡು ಕಾರಲ್ಲಿ ಹೊರಟಿದ್ದಾಳೆ. ಸದಾಶಿವ ಮಂದಾಕಿನಿ ಈಗ ಬೀದಿಲಿ ಬೇಜಾರಲ್ಲಿ ಹೆತ್ತ ಮಗನೇ ಬೀದಿಗೆ ಕಟ್ಬಿಟ್ಟ ಅನ್ನೋ ನೋವಲ್ಲಿ ಹೊರಗಡೆ ಹೋಗ್ತಾ ಇದ್ದಾರೆ, ಅಂದರೆ ಬೀದಿಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಭೂಮಿ ಕಣ್ಣಿಗೆ ಅವ್ರ ಅಪ್ಪ ಅಮ್ಮ ಬೀಳ್ತಾರ ಅಥವಾ ಭೂಮಿ ಜೀವನ ಮನೆಗೆ ಹೋದಾಗ ಜೀವನ್ಗೆ ಕ್ಲಾಸ್ ತೊಗೊತಾಳ, ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಇಷ್ಟು ನಾಳಿನ ಕತೆ. ಹೊಸ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.